ಬಿಗ್ ಬಾಸ್ ಸೀಸನ್ 11ರ ವಿಜೇತ ಹನುಮಂತ ಟ್ರೋಫಿ ಸಮೇತ ಹುಟ್ಟೂರಿಗೆ ತೆರಳಿದ್ದಾರೆ. ಈ ವೇಳೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿರುವ ಹನುಮಂತ ಬಿಗ್ ಬಾಸ್ನಿಂದ ಹಣವನ್ನ ಗಳಿಸದನ್ನ ಮನೆ ಕಟ್ಟೋದಕ್ಕೆ ಬಳಕೆ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಹನುಮಂತನ ತಾಯಿ ಶೀಘ್ರದಲ್ಲೇ ಮಗನ ಮದುವೆ ಮಾಡೋದಾಗಿಯೂ ತಿಳಿಸಿದ್ದಾರೆ. ನಾನು ಹೇಳಿದ ಹುಡುಗಿಯನ್ನೇ ಮದುವೆ ಆಗಬೇಕು ಅಂತ ತಾಯಿ ಕಂಡೀಷನ್ ಕೂಡ ಹಾಕಿದ್ದಾರೆ. ಹಳ್ಳಿಯಿಂದ ಮನೆ ಮಾತಾಗಿ ಕರ್ನಾಟಕದ ಜನರ ಮನಗೆದ್ದಂತ ಚಿಲ್ಲೂರು ಬನ್ನಿಯ ಕುರಿಗಾಯಿ ಹನುಮಂತನ ಜೊತೆಗಿದ್ದಾರೆ. ಬಿಗ್ ಬಾಸ್ ನ ವಿಜೇತರಾಗಿರುವಂತಹ ವ್ಯಕ್ತಿ. ಈಗ ಅಂದ್ರೆ ಒಂದು ರೀತಿಯಲ್ಲಿ ಕುರಿಗಳನ್ನ ಸಾಕ್ತಾ ಹಾಡನ್ನ ಹಾಡ್ತಾ ತಮ್ಮ ಜೀವನವನ್ನ ರೂಪಿಸಿಕೊಂಡಂತವರು ಸಂಗೀತವನ್ನ ತನ್ನ ಜೀವ ಅನ್ಕೊಂಡು ಜೀವಿಸ್ತಾ ಬಂದಂತ ಹನುಮಂತ ಜೊತೆಗಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಹನುಮಂತನ ದೋಸ್ತ ಅನ್ಲಿ ಹನುಮಂತನ ಅಂತ ಕರೀಲೆ ಹನುಮಂತನ ಏನಂತಂದ್ರೆ ಒಂದ್ ರೀತಿಯಲ್ಲಿ ಚಾಪ್ ಆಗೈತಿ. ಈಗ ದೋಸ್ತ ಅನ್ನೋದು ಕರ್ನಾಟಕದ ಒಂದು ಹೊಸ ಟ್ರೆಂಡ್ ನಿರ್ಮಾಣ ಆಗೈತಿ. ಏನೈತ್ರಿ ಈ ಬಗ್ಗೆ? ಅದೆಲ್ಲ ನಮ್ಮ ದೋಸ್ತನ ಪ್ರೀತಿ, ಗೆಳೆತನ, ನಮ್ಮ ದೋಸ್ತನ ಆಶೀರ್ವಾದದಿಂದ ಎಲ್ಲರೂ ನಮಗೂ ಎಲ್ಲಿ ಹೋದ್ರು ಹನುಮಂತ ಅನ್ನಂಗಿಲ್ಲ, ದೋಸ್ತ ದೋಸ್ತ ಅಂತ ಕರೀತಾರೆ. ಭಾರಿ ಖುಷಿ ಆಗತೈತಿ. ನಮ್ದು ಬಿಗ್ ಬಾಸ್ ಮನೆಯಲ್ಲಿ ಗೆಳೆತನ ಭಾರಿ ಜಗ್ಗ ಜನ ಮೆಚ್ಕೊಂಡಾರ. ಭಾರಿ ಖುಷಿ ಆಗತೈತ್ರಿ. ಅದೆಲ್ಲ ನಮ್ಮ ದೋಸ್ತನಿಂದ ರೀ. ಹನುಮಂತನ 3 ತಿಂಗಳ ಒಳಗಡೆ ಇದ್ದ ಊಟ ಸರಿಯಾಗಿಲ್ಲ, ತಳಗಾಗ್ಯಾನ. ಏನ್ ಹೇಳ್ತೀರಿ ಬಗ್ಗೆ? ಇದು ಖರೆ ರೀ. ಇದು ಖರೇನ. ಅವ್ವ ಏನ್ ಮಾಡ್ಕೊಡ್ತಾರ? ಹೋದ ತಕ್ಷಣ ಮನೆಗೆ ಏನ್ ಮಾಡಕ್ ಕೇಳಿ ಮನೆಗೆ ರೊಟ್ಟಿ ಅನ್ನ ಸಾರ ತಿಂತಿನ್ರಿ. ಅಲ್ಲಿ ಬಿಗ್ ಬಾಸ್ ಮನ್ಯಾಗ ಊಟ ಚಲೋ ಕೊಡ್ತಿದ್ರು, ಆದ್ರೆ ನಮಗೆ ಹೊಂತಿದ್ದಿಲ್ರಿ. ಚಪಾತಿ ಅನ್ನ ಸಾರ ಅದು ಕೊಡ್ತಿದ್ರು. ಮತ್ತು ನಮ್ಮ ಉತ್ತರ ಕನ್ನಡ ಊಟ ಸಿಗ್ತಿದ್ದಿಲ್ಲ. ಅದನ್ನ ಉದ್ದೇಶಕ್ಕೆ ಅಷ್ಟೇ ಸ್ವಲ್ಪ ಇದ್ದಿದ್ದೆ. ಆದ್ರೆ ಆ ಊಟ ಗೆಲ್ಸೈತಿ. ಬಿಗ್ ಬಾಸ್ ಮನೆ ಊಟ ಗೆಲ್ಸೈತ್ರಿ. ಆ ಊಟ ಮರೆಯಂಗಿಲ್ಲ. ಬಿಗ್ ಬಾಸ್ ಅನ್ನೋದೊಂದು ಸರ್. ಈ ಸಗಣಿ ನೆಲದ ಮನಿಗೂ ಐಷಾರಾಮಿ ಮನಿ ಒಳಗಡೆ ಇದ್ದಿ, ಯಾರು ಭಾಳ ಇಷ್ಟ ಆತ್ ನಿನಗಂತ? ನಮಗೆ ನಮ್ಮ ಮನಿನ ಇಷ್ಟ ರೀ. ಅದು ಏಸಿಯಾಗ ತಲೆ ಹಿಡಿದ ತಲೆ ಮೂಗ್ ಕಟ್ಟಿ ರಾತ್ರಿ ಮಕ್ಕೊಂಡ್ರೆ ಮೂಗೆಲ್ಲ ಉರಿದ ಆ ನಮೂನಿ ಎಸಿ ಇತ್ತು. ಅಲ್ಲಿದ್ದು ಇಲ್ಲಿ ಭಾರಿ ಇದ್ರಿ. ಆದ್ರೆ ನಮಗೆ ಎಸಿ ನಡೆಯಂಗಿಲ್ರಿ. ನಾನು ಎಲ್ಲಾರು ಕೇಳ್ತೀನಿ ಅಂತ ನನಗೆ ಬೇಜಾರ ಬೇಡ. ಬಂದ ದುಡ್ಡಿಗೆ ಎಷ್ಟು ಅಷ್ಟೇ ಬೇಕಾಗಿಲ್ಲ. ಏನ್ ಮಾಡ್ತೀನಿ ಮುಂದೆ? ಅದನ್ನ ಏನು ಎದಕ್ಕೂ ಬಳಕೆ ಮಾಡ್ಕೊಂಡ್ಕೊಂಡಿದ್ರಿ ಅಂತ? ಸರ್ ಮನಿ ಒಂದು ಸ್ವಲ್ಪ ಮಾಡ್ಕೊತೀನಿ. ಒಂದಿನ ಸ್ವಲ್ಪ ಕುರಿ ತಗೊಂಡೆ. ಇನ್ನು ಅವ್ರ ಬೆಳಗ್ಗೆ ಅವ್ರ ಜೊತೆ ಮಾತಾಡಿದ್ವಿ ನಾವು. ಯಾವ ಕಾರಣಕ್ಕೂ ಹನುಮಂತ ನೋಡಿದ್ದಿಲ್ಲ, ನಾವು ನೋಡಿದ್ದೆ ಮಾಡ್ಕೋಬೇಕು ಅಂತ ಯಾರು ಅವ್ರು ಇದಕ್ಕೆ ಹೇಳ್ತೀರಿ? ಆಯ್ತು ಮಾಡಣ್ರಿ. ಅವ್ರ ಹೇಳ್ದಂಗೆ ಮದುವೆ ಹಾಕಿರಿ ಹಂಗ? ಆಯ್ತು. ಇದಿಷ್ಟು ಹನುಮಂತ ಅವರ ಮಾತು ಅಂತ ಹೇಳ್ಬೋದು. ಕುರಿಗಾಯಿ ಹನುಮಂತನ ಹಳ್ಳಿಯಿಂದ ದಿಲ್ಲಿವರೆಗೆ ಸದ್ದು ಮಾಡಿದ್ದಾನೆ. ಇದೀಗ ಅವರ ಮಾತುಗಳಲ್ಲಿ ಇನ್ನೂ ಮುಗ್ಧತೆ ಇದೆ. ಅವರ ಮುಗ್ಧತೆಯಿಂದಾನೇ ಇವತ್ತು ಅವನು ಹೆಸರು ಮಾಡಿದ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಬಿಗ್ ಬಾಸ್ 11ರ ವಿಜೇತ ಹನುಮಂತ ಲಮಾಣಿ ಅವ್ರ ಮನೆಯಲ್ಲಿ ಇದ್ದೆ ನಾನು ಇವತ್ತು. ಅವ್ರ ತಾಯಿ ಶೀಲಮ್ಮ ಜೊತೆಗಿದ್ದಾರೆ. ಅವ್ರದೇ ಒಂದಿಷ್ಟು ಮಾತುಗಳನ್ನು ಆಡೋಣ. ಅಮ್ಮ, ಏನೂ ಎಕ್ಸ್ಪ್ರೆಷನ್ ಇರಲಿಲ್ಲ. ಮಗ ಹಿಂಗೆ ಬೆಳಿತಾನ, ಹಿಂಗೆ ಹಾಕನ ಅಂತ ಹೇಳಿ ಹಾಡು ಹೇಳ್ತದ್ದ, ಕುರಿ ಕಾಯ್ತದ್ದ, ಭಜನೆ ಮಾಡ್ತದ್ದ. ಇದೆಲ್ಲ ಬಿಟ್ಟೀಗ ಒಂದು ದೊಡ್ಡದೊಂದು ಸಾಧನೆ ಮಾಡ್ಯಾನ ಇವತ್ತು. ಬಿಗ್ ಬಾಸ್ ವಿನ್ನರ್ ಆಗ್ಯಾನ. ಮೊದಲು ಏನು ಅನ್ಸಾಗತ್ತೆ ನಿನಗೆ ಅಂತ ಹೇಳಿ? ನಮಗೇನು ಅವ ಗೆದ್ದು ಬರ್ತಾನ ಅನ್ನೋದು ನಮ್ಮ ಕನಸು ಮನಸ್ಸಿನಾಗ ಇದ್ದಿದ್ದಿಲ್ಲ. ಯಾಕಪ್ಪ ಹೋಗಿದೆ ಅಂತಂದ್ರೆ ಎಲ್ಲಾರು ಕೂಡ ಅಣ್ತಮ್ಮರ ಅಕ್ಕಂಗ್ಯಾರು ಕೂಡ ಚೆಂದಾಗಿ ಆಟ ಆಡಿ ಚೆಂದಾಗಿ ಆರಾಮ್ ಇದ್ದು ಬಾರಪ್ಪ ಅಂತೇಳಿ ಅನ್ನೋದು ಅಭಿಪ್ರಾಯದಿಂದ ನಾ ಮಾತಾಡಿ ಬಂದಿದ್ದಕ್ರೆ ಈಗ ಮಾತ್ರ ಇಡೀ ಕರ್ನಾಟಕನ ನನ್ನ ಮಗ ಗೆಲ್ಲಿಸಿ ಅಷ್ಟ ಇದರ್ಲಿಂದ ಮಜಲಿಂದ ತರಾಕತ್ಯಾರ ಅಂತಂದ್ರೆ ಅಗದಿ ಕೂಬಿ ಖುಷಿ ಅಲ್ಲಿಂದ ನಾವು ಅಗದಿ ಈಗ ಹರಸನಾಗದೀನ್ರಿ ನಾನು. ಇನ್ನು ಬೇರೆ ಬೇರೆ ವಿಶ್ವಕ್ಕೆ ಹೋದೆ ಅಂದ್ರೆ ಈ ಮದುವೆ ಮುಂಜಾಗ ಡಿಜೆ ಹಚ್ತಿದ್ರೆ, ಇವತ್ತು ನಿನ್ನ ಮಗನ ಕರ್ಕೊಂಬರಕ್ ಡಿಜೆ ಹಚ್ಚಾಕತ್ತಾರ. ಎಷ್ಟು ಖುಷಿ ಆಗತ್ತೆ ನಿನಗಂತ? ಭಾಳ ಖುಷಿ ಅನ್ಸಾಕತ್ತೈತ್ರಿ. ಡಿಜೆ ಹಚ್ಚಾಕತ್ಯಾರ, ಪೆಂಡಲ್ ಹೊಡ್ಸ್ಯಾರ, ನಮ್ಮ ದೈದಾರು ನಮ್ಮ ಮಂದಿ. ನನ್ನ ಮಗನ ಸಲುವಾಗಿ ಕಾಕ ಅಣ್ತಮ್ಮರು ಅಷ್ಟೂರು ಖುಷಿಲಿಂದ ಪೆಂಡಲ್ ಹೊಡಿಸಿ ಟೇಜ್ ಹಾಕ್ಸಿ ಅವನು ಅಷ್ಟು ಮಜಲಿಂದ ಕರ್ಕೊಂಬರಾಕತ್ಯಾರ. ಅಲ್ಲಿಂದ ನನಗೆ ಅವ್ರು ಅಷ್ಟು ಮಾಡಾಕತ್ಯಾರಪ್ಪ ಅಂತಂದ್ರೆ ನನ್ಗೆ ಭಾಳ ಖುಷಿ ಬರಾಕತ್ತೈತಿ. ಮನ್ಯಾಗ ಟಿವಿ ನೋಡ್ತಿದ್ದಿ, ಅಪರೂಪಕ್ಕೆ ಪಿಕ್ಚರ್ ನೋಡ್ತಿದ್ದಿ, ಟಿವಿ ಬರೋವನ ಸುದೀಪ್ ಸರ್ ನಿಮ್ಮ ಮಗ ಎದ್ ನಿಂತ ಚಪ್ಪಾಳಿ ಹೊಡಿತಾರ, ನಿಮ್ಮ ಮಗ ಅಷ್ಟು ಚಂದ ಆಟ ಆಡ್ತಾನ, ದೋಸ್ತ ಅಂತಾನ, ಹೊಸ ಹೊಸ ಪದ ಹುಟ್ಟು ಹಾಕ್ಯಾನ. ಈಗ ಇದೆಲ್ಲ ನೋಡಿದೆ ಅಂದ್ರೆ ಜನ ನಿನಗೆ ಏನ್ ಕರೀತಾರ, ಹೆಂಗ್ ಕರೀತಾರ ಶೀಲಮ್ಮ? ನನಗ ಈಗೇನೋ ಮಗ ಬಿಂಗ್ ಬಾಕ್ಸ್ದಾಗ ಹೋಗ್ಯಾನ, ಭಾಳ ಚಲೋ ಆಡಾಕತ್ಯಾನ, ಆರಾಮದಿಲ್ಲ, ನೀ ಆರಾಮಿರು ಅಂತ ಅಂತಿದ್ರು. ಹೂನಪ್ಪ ಯಪ್ಪ, ಎಲ್ಲಾರ ಆಶೀರ್ವಾದ, ಹೋಗ್ಯಾನ ಆಡಾಕತ್ಯಾನ. ಬಿಗ್ ಬಾಸ್ ಸೀಸನ್ 11ರ ವಿಜೇತ ಹನುಮಂತ ಟ್ರೋಫಿ ಸಮೇತ ಹುಟ್ಟೂರಿಗೆ ತೆರಳಿದ್ದಾರೆ. ಈ ವೇಳೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿರುವ ಹನುಮಂತ ಬಿಗ್ ಬಾಸ್ನಿಂದ ಹಣವನ್ನ ಗಳಿಸದನ್ನ ಮನೆ ಕಟ್ಟೋದಕ್ಕೆ ಬಳಕೆ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಹನುಮಂತನ ತಾಯಿ ಶೀಘ್ರದಲ್ಲೇ ಮಗನ ಮದುವೆ ಮಾಡೋದಾಗಿಯೂ ತಿಳಿಸಿದ್ದಾರೆ. ನಾನು ಹೇಳಿದ ಹುಡುಗಿಯನ್ನೇ ಮದುವೆ ಆಗಬೇಕು ಅಂತ ತಾಯಿ ಕಂಡೀಷನ್ ಕೂಡ ಹಾಕಿದ್ದಾರೆ. ಹಳ್ಳಿಯಿಂದ ಮನೆ ಮಾತಾಗಿ ಕರ್ನಾಟಕದ ಜನರ ಮನಗೆದ್ದಂತ ಚಿಲ್ಲೂರು ಬನ್ನಿಯ ಕುರಿಗಾಯಿ ಹನುಮಂತನ ಜೊತೆಗಿದ್ದಾರೆ.
ಬಿಗ್ ಬಾಸ್ ನ ವಿಜೇತರಾಗಿರುವಂತಹ ವ್ಯಕ್ತಿ ಈಗ ಅಂದ್ರೆ ಒಂದು ರೀತಿಯಲ್ಲಿ ಕುರಿಗಳನ್ನ ಸಾಕ್ತಾ ಹಾಳನ್ನ ಹಾಡ್ತಾ ತಮ್ಮ ಜೀವನವನ್ನು ರೂಪಿಸಿಕೊಂಡಂತವರು ಸಂಗೀತವನ್ನ ತನ್ನ ಜೀವ ಅನ್ಕೊಂಡು ಜೀವಿಸ್ತಾ ಬಂದಂತ ಹನುಮಂತ ಜೊತೆಗಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಹನುಮಂತಣ್ಣ, ದೋಸ್ತ ಅನ್ಲಿ ಹನುಮಂತಣ್ಣ ಅಂತ ಕರೀಲೆ. ಹೆಂಗ್ ಅನಿಸುತ್ತೆ ಹಂಗ್ ಕರೀರಿ. ಹನುಮಂತಣ್ಣ ಏನಂತಂದ್ರೆ ಒಂದ್ ರೀತಿಯಲ್ಲಿ ಚಾಪ್ ಆಗೈತಿ. ಈಗ ದೋಸ್ತ ಅನ್ನೋದು ಕರ್ನಾಟಕದ ಒಂದು ಹೊಸ ಟ್ರೆಂಡ್ ನಿರ್ಮಾಣ ಆಗೈತಿ. ಏನೈತ್ರಿ ಬಗ್ಗೆ? ಅದೆಲ್ಲ ನಮ್ಮ ದೋಸ್ತನ ಪ್ರೀತಿ, ಗೆಳೆತನ, ನಮ್ಮ ದೋಸ್ತನ ಆಶೀರ್ವಾದದಿಂದ ಎಲ್ಲರೂ ನಮಗೂ ಎಲ್ಲಿ ಹೋದ್ರು ಹನುಮಂತ ಅನ್ನಂಗಿಲ್ಲ, ದೋಸ್ತ ದೋಸ್ತ ಅಂತ ಕರೀತಾರೆ. ಭಾರಿ ಖುಷಿ ಆಗತೈತಿ. ನಮ್ದು ಬಿಗ್ ಬಾಸ್ ಮನೆಯಲ್ಲಿ ಗೆಳೆತನ ಭಾರಿ ಜನ ಮೆಚ್ಕೊಂಡಾರ. ಭಾರಿ ಖುಷಿ ಆಗತೈತ್ರಿ. ಅದೆಲ್ಲ ನಮ್ಮ ದೋಸ್ತನಿಂದ ರೀ. ಹನುಮಂತಣ್ಣ 3 ತಿಂಗಳ ಒಳಗಡೆ ಇದ್ದ ಊಟ ಸರಿಯಾಗಿಲ್ಲ, ತಳಗಾಗ್ಯಾನ. ಏನೈತ್ರಿ ಬಗ್ಗೆ? ಇದು ಖರೆ ರೀ. ಇದು ಖರೇನ. ಅವ್ವ ಏನ್ ಮಾಡ್ಕೊಡ್ತಾರ? ಹೋದ ತಕ್ಷಣ ಮನೆಗೆ ಏನ್ ಮಾಡಕ್ ಕೇಳಿ ಮನೆಗೆ ರೊಟ್ಟಿ ಅನ್ನ ಸಾರ ತಿಂತೀನ್ರಿ. ಅಲ್ಲಿ ಬಿಗ್ ಬಾಸ್ ಮನ್ಯಾಗ ಊಟ ಚಲೋ ಕೊಡ್ತಿದ್ರ, ಆದ್ರೆ ನಮಗೆ ಹೊಂತಿದ್ದಿಲ್ರಿ. ಚಪಾತಿ ಅನ್ನ ಸಾರ ಅದು ಕೊಡ್ತಿದ್ರು. ಮತ್ತು ನಮ್ಮ ಉತ್ತರ ಕನ್ನಡ ಊಟ ಸಿಗ್ತಿದ್ದಿಲ್ಲ. ನಾವು ದಿವಸಕ್ಕೆ ಅಷ್ಟೇ ಸ್ವಲ್ಪ ಇದ್ದಿದ್ದೆ. ಆದ್ರೆ ಆ ಊಟ ಗೆಲ್ಸೈತಿ. ಬಿಗ್ ಬಾಸ್ ಮನೆ ಊಟ ಗೆಲ್ಸೈತ್ರಿ. ಆ ಊಟ ಮರೆಯಂಗಿಲ್ಲ. ಆ ಬಿಗ್ ಬಾಸ್ ಅನ್ನೋದೊಂದು ಸರ್. ಈ ಸಗಣಿ ನೆಲದ ಮನಿಗೂ ಐಷಾರಾಮಿ ಮನಿ ಒಳಗಡೆ ಇದ್ದಿ, ಯಾರು ಭಾಳ ಇಷ್ಟ ಆತ್ ನಿನಗಂತ? ನಮಗೆ ನಮ್ಮ ಮನಿನ ಇಷ್ಟ ರೀ. ಅದು ಏಸಿಯಾಗ ತಲೆ ಹಿಡಿದು ತಲೆ ಮೂಗ್ ಕಟ್ಟಿ ರಾತ್ರಿ ಮಕ್ಕೊಂಡ್ರೆ ಮೂಗೆಲ್ಲ ಉರಿದ ಆ ನಮೂನಿ ಎಸಿ ಇತ್ತು. ಅಲ್ಲಿದು ಇಲ್ಲಿ ಭಾರಿ ಇದ್ರಿ. ಆದ್ರೆ ನಮಗೆ ಎಸಿ ನಡೆಯಂಗಿಲ್ರಿ. ಎಲ್ಲಾರು ಕೇಳ್ತೇನೆ ಅಂತ ನನಗೆ ಬೇಜಾರಾಗ ಬೇಡ. ಬಂದ ದುಡ್ಡಿಗೆ ಎಷ್ಟು ಅಷ್ಟೇ ಬೇಕಾಗಿಲ್ಲ. ಏನ್ ಮಾಡ್ತೀವಿ ಮುಂದೆ? ಅದನ್ನ ಏನು ಎದಕ್ಕೆ ಬಳಕೆ ಮಾಡ್ಕೊಂಡಿದ್ರಿ ಅಂತ? ಸರ್ ಮನಿ ಒಂದು ಸ್ವಲ್ಪ ಮಾಡ್ಕೊತೀನಿ. ಒಂದಿನ ಸ್ವಲ್ಪ ಕುರಿ ತಗೊಂಡೆ. ಇನ್ನ ಬೆಳಗ್ಗೆ ಅವ್ರ ಜೊತೆ ಮಾತಾಡಿದ್ವಿ ನಾವು. ಯಾವ ಕಾರಣಕ್ಕೂ ಹನುಮಂತ ನೋಡಿದ್ದಿಲ್ಲ, ನಾವು ನೋಡಿದ್ದೆ ಮಾಡ್ಕೋಬೇಕು ಅಂತ ಯಾರು ಅವ್ರು ಇದಕ್ಕೆ ಹೇಳ್ತೀರಿ? ಆಯ್ತು ಮಾಡಣ್ರಿ. ಅವ್ರ ಹೇಳ್ದಂಗೆ ಮುಂದೆ ಹಾಕಿರಿ ಹಂಗ. ಇದಿಷ್ಟು ಹನುಮಂತ ಅವರ ಮಾತು ಅಂತ ಹೇಳ್ಬೋದು. ಕುರಿಗಾಯಿ ಹನುಮಂತಣ್ಣ ಹಳ್ಳಿಯಿಂದ ದಿಲ್ಲಿವರೆಗೆ ಸದ್ದು ಮಾಡಿದ್ದಾನೆ. ಇದೀಗ ಅವರ ಮಾತುಗಳಲ್ಲಿ ಇನ್ನೂ ಮುಗ್ಧತೆ ಇದೆ. ಅವನ ಮುಗ್ಧತೆಯಿಂದಾನೇ ಇವತ್ತು ಅವನು ಹೆಸರು ಮಾಡಿದ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಬಿಗ್ ಬಾಸ್ 11ರ ವಿಜೇತ ಹನುಮಂತ ಲಮಾಣಿ ಅವ್ರ ಮನೆಯಲ್ಲಿ ಇದ್ದೆ ನಾನು ಇವತ್ತು. ಅವ್ರ ತಾಯಿ ಶೀಲಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಒಂದಿಷ್ಟು ಮಾತುಗಳನ್ನು ಆಡೋಣ. ಅಮ್ಮ, ಏನೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಮಗ ಹಿಂಗೆ ಬೆಳಿತಾನ ಹಿಂಗೆ ಹಾಕನ ಅಂತ ಹೇಳಿ. ಹಾಡು ಹೇಳ್ತದ್ದ, ಕುರಿ ಕಾಯ್ತದ್ದ, ಭಜನೆ ಮಾಡ್ತದ್ದ, ಇದೆಲ್ಲ ಬಿಟ್ಟೀಗ ಒಂದು ದೊಡ್ಡದೊಂದು ಸಾಧನೆ ಮಾಡ್ಯಾನ ಇವತ್ತು. ಬಿಗ್ ಬಾಸ್ ವಿನ್ನರ್ ಆಗ್ಯಾನ. ಮೊದಲು ಏನು ಅನ್ಸಾಗತ್ತೆ ನಿನಗೆ ಅಂತ ಹೇಳಿ? ನಮಗೇನು ಅವ ಗೆದ್ದು ಬರ್ತಾನ ಅನ್ನೋದು ನಮ್ಮ ಕನಸು ಮನಸ್ಸಿನಾಗ ಇದ್ದಿದ್ದಿಲ್ಲ. ಯಾಕಪ್ಪ ಹೋಗಿದೆ ಅಂತಂದ್ರ ಎಲ್ಲಾರು ಕೂಡ ಅಣ್ತಮ್ಮರು ಅಕ್ಕಂಗ್ಯಾರು ಕೂಡ ಚಂದಾಗಿ ಆಟ ಆಡಿ ಚಂದಾಗಿ ಆರಾಮ್ ಇದ್ದು ಬಾರಪ್ಪ ಅಂತೇಳಿ ಅನ್ನೋದು ಅಭಿಪ್ರಾಯದಿಂದ ಮಾತಾಡಿ ಬಂದಿದ್ದಕ್ರೆ ಈಗ ಮಾತ್ರ ಇಡೀ ಕರ್ನಾಟಕನ ನನ್ನ ಮಗ ಗೆಲ್ಲಿಸಿ ಅಷ್ಟು ಇದ್ರಲಿಂದ ಮಜಲಿಂದ ತರಾಕತ್ಯಾರ ಅಂತಂದ್ರ ಅಗದಿ ಕೂಬಿ ಖುಷಿಯಾಲಿಂದ ನಾವು ಅಗದಿ ಇದು ಹರಸನಾಗದೀನ್ರಿ ನಾನು. ಇನ್ನು ಬೇರೆ ಬೇರೆ ವಿಶ್ವಕ್ಕೆ ಹೋದೆ ಅಂದ್ರೆ ಈ ಮದುವೆ ಮುಂಜಾಗ ಡಿಜೆ ಹಚ್ತಿದ್ರೆ, ಇವತ್ತು ನಿನ್ನ ಮಗನ ಕರ್ಕೊಂಬರಕ್ ಡಿಜೆ ಹಚ್ಚಾಕತ್ತಾರ. ಎಷ್ಟು ಖುಷಿ ಆಗತ್ತೆ ನಿನಗಂತ? ಭಾಳ ಖುಷಿ ಅನ್ಸಾಕತ್ತೈತ್ರಿ. ಡಿಜೆ ಹಚ್ಚಾಕತ್ಯಾರ, ಪೆಂಡಲ್ ಹೊಡ್ಸ್ಯಾರ, ನಮ್ ದೈದಾರು ನಮ್ಮ ಮಂದಿ. ನನ್ನ ಮಗನ ಸಲುವಾಗಿ ಕಾಕ ಅಣ್ತಮ್ಮರು ಅಷ್ಟೂರು ಖುಷಿಲಿಂದ ಪೆಂಡಲ್ ಹೊಡಿಸಿ ಟೇಜ್ ಹಾಕ್ಸಿ ಅವನ್ ಅಷ್ಟು ಮಜಲಿಂದ ಕರ್ಕೊಂಬರಾಕತ್ಯಾರ. ಅಲ್ಲಿಂದ ನನಗ ಅವ್ರು ಅಷ್ಟು ಮಾಡಾಕತ್ಯಾರಪ್ಪ ಅಂತಂದ್ರ ನನ್ಗೆ ಭಾಳ ಖುಷಿ ಬರಾಕತ್ತೈತಿ. ಮನ್ಯಾಗ ಟಿವಿ ನೋಡ್ತಿದ್ದಿ, ಅಪರೂಪಕ್ಕೆ ಪಿಕ್ಚರ್ ನೋಡ್ತಿದ್ದಿ, ಟಿವಿ ಬರೋವನ ಸುದೀಪ್ ಸರ್ ನಿಮ್ಮ ಮಗ ಎದ್ ನಿಂತ ಚಪ್ಪಾಳಿ ಹೊಡಿತಾರ, ನಿಮ್ಮ ಮಗ ಅಷ್ಟು ಚಂದ ಆಟ ಆಡ್ತಾನ, ದೋಸ್ತ ಅಂತಾನ, ಹೊಸ ಹೊಸ ಪದ ಹುಟ್ಟು ಹಾಕ್ಯಾನ. ಈಗ ಇದೆಲ್ಲ ನೋಡಿದೆ ಅಂದ್ರೆ ಜನ ನಿನಗೆ ಏನ್ ಕರೀತಾರ, ಹೆಂಗ್ ಕರೀತಾರ ಶೀಲಮ್ಮ? ನನಗ ಈಗೇನೋ ಮಗ ಬಿಂಬಾಕ್ಸ್ದಾಗ ಹೋಗ್ಯಾನ, ಭಾಳ ಚಲೋ ಆಡಾಕತ್ಯಾನ, ಆರಾಮದಿಲ್ಲ, ನೀ ಆರಾಮಿರು ಅಂತ ಅಂತಿದ್ರು. ಹ್ಞೂನಪ್ಪ ಯಪ್ಪ, ಎಲ್ಲಾರ ಆಶೀರ್ವಾದ, ಹೋಗ್ಯಾನ ಆಡಾಕತ್ಯಾನ.